ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಕರ್ನಾಟಕ ರಾಜಕೀಯದಲ್ಲಿ ಈಗ ಮತ್ತೊಂದು ಹೊಸ ಸಂಚಲನ ಶುರುವಾಗಿದೆ. ಅದರಲ್ಲೂ ಮೊನ್ನೆ ಈ ನೂತನ ಸಚಿವರ ಹೆಸರಿನ ಪಟ್ಟಿಯನ್ನು ರವಾನೆ ಮಾಡೋ ಸಂದರ್ಭದಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷ ಸ್ಥಾನಕ್ಕೆ ರೋಣ ಶಾಸಕ GS ಪಾಟೀಲ್ ಅವರ ಹೆಸರನ್ನ, ಹಾಗೆ ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ MLC ಸಲೀಂ ಅಹಮದ್ ಅವರ ಹೆಸರನ್ನ ನೇಮಕ ಮಾಡೋಕೆ AICC ಹೈಕಮಾಂಡ್ ಸೂಚಿಸಿದೆ. ಇದು ಈಗ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಅಧಿಕಾರದ ಅವಧಿ ಪೂರ್ಣಗೊಳ್ಳುವ ಮುನ್ನವೇ ಇಂಥದ್ದೊಂದು ಆದೇಶ ಹೊರಬಿದ್ದಿರೋದ್ರ ಹಿಂದಿನ ಮರ್ಮ ಏನು ಅನ್ನೋ ಪ್ರಶ್ನೆ ಮೂಡಿದೆ. ಬನ್ನಿ ಎಲ್ಲದರ ಬಗ್ಗೆ ನೋಡೋಣ ಎಳೆಯಾಗಿ. ಚರ್ಚೆಯ ಕೇಂದ್ರ ಬಿಂದುವಾಯಿತು ಸಭಾಪತಿ ಬದಲು ಸರ್ಕಸ್. AICC ಪಟ್ಟಿಯಲ್ಲೇ ಬಂತು ಪರಿಷತ್ ಚೇರ್ಮನ್ ಹೆಸರು. ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆಯ ಕೇಂದ್ರ ಬಿಂದುವಾಗಿರುವುದು ಸಭಾಪತಿ ಬದಲಾವಣೆ ವಿಚಾರ. ಸದ್ಯ ವಿಧಾನ ಪರಿಷತ್ ಸಭಾಪತಿ ಹುದ್ದೆಯಲ್ಲಿ ಇರೋದು ಬಸವರಾಜ ಹೊರಟ್ಟಿ ಅವರು. ಆದರೆ ಅವರ ಅಧಿಕಾರಾವಧಿ ಪೂರ್ಣಗೊಳ್ಳುವುದಕ್ಕೆ ಇನ್ನೂ 2 ವರ್ಷಗಳ ಅವಧಿ ಬಾಕಿ ಇದೆ. ಹೀಗಿರುವಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸಭಾಪತಿ ಬದಲಾವಣೆ ಮಾಡುವಂತೆ ರಾಜ್ಯ ನಾಯಕರಿಗೆ ಸೂಚಿಸಿದೆ. ಇದೇ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಇದೇ ಕಾರಣಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಪಕ್ಷಗಳು ಬದಲಾದರೂ ಸಹಿತ ಸಭಾಪತಿಗಳು ಬದಲಾಗಿಲ್ಲ. ಈ ಉದಾಹರಣೆ ಇವತ್ತಿಲ್ಲ, ಇದು ಫಸ್ಟ್ ಟೈಮ್ ಕರ್ನಾಟಕದ ಇತಿಹಾಸದಲ್ಲಿ ಬದಲಾಗುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಸಭಾಪತಿ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಸಲೀಂ ಅಹಮದ್ ಅವರ ಹೆಸರನ್ನು ಅಖೈರು ಮಾಡಿ ಕಳುಹಿಸಿದೆ. AICC ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರ ಲೆಟರ್ ಹೆಡ್ನಲ್ಲಿ ಕಳಿಸಿರುವ ಈ ಪತ್ರವೂ ಕೂಡ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನದ ಆಯ್ಕೆ ಸದನದಲ್ಲೇ ಆಗಬೇಕೇ ಹೊರತು ರಾಷ್ಟ್ರೀಯ ಪಕ್ಷದ ಮುಖಂಡರೊಬ್ಬರು ಆಯ್ಕೆ ಮಾಡೋದಕ್ಕೆ ನಿಯಮಗಳಲ್ಲಿ ಅವಕಾಶ ಇಲ್ಲ. ಕಾರಣ ಏನಂದರೆ ಮುಖ್ಯಮಂತ್ರಿಗಳು ದೂರವಾಣಿ ಮುಖೇನ ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾರೆ ಅನ್ನೋ ಸುದ್ದಿ. ಅದು ಇಸ್ ಆರ್ಗ್ಯುಮೆಂಟ್ ಇನ್ ವ್ಯಾಕ್ಯೂಮ್ ಅಂತ ನನ್ನ ದೃಷ್ಟಿನಲ್ಲಿ. ಬಿಕಾಸ್ ಈವನ್ ಈಗ ಅದು ಯಾವುದೇ ದಾಖಲಾತಿ ಇರಲ್ಲ, ಅವರೇ ಒಪ್ಕೊಂಡ್ರೆ, ಯಾರು ಮುಖ್ಯಮಂತ್ರಿಗಳು ಒಪ್ಕೊಂಡ್ಬಿಟ್ರೆ ಆವಾಗ ಅದೇ ದಾಖಲಾತಿ ಆಗಿಬಿಡುತ್ತೆ. ಅದು ಕ್ರಮಬಾಹಿರ, ಕೇಳಲಿಕ್ಕೆ ಬರೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪತ್ರ ಬರೀತಾರೆ ಶ್ರೀ ವೇಣುಗೋಪಾಲ್ ಅವರು, AICCನವರು, ಇಂಥವನ್ನು ಪ್ರಪೋಸ್ ಮಾಡಿದೆ ಅಂತ. ಇಟ್ ಈಸ್ ಹೈಲಿ ಇರೆಗ್ಯುಲರ್, ಎಗೇನ್ಸ್ಟ್ ದಿ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಎಗೇನ್ಸ್ಟ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ವಿಧಾನ ಪರಿಷತ್ ಸಭಾಪತಿಯಾಗಿರುವ ಬಸವರಾಜ ಹೊರಟ್ಟಿಯವರನ್ನ ಈ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಮುಂದಾಗಿರುವ ಕಾಂಗ್ರೆಸ್ ಇದಕ್ಕೆ ನೀಡ್ತಾ ಇರೋ ಕಾರಣ ಏನು ಅಂದ್ರೆ, ಪರಿಷತ್ನಲ್ಲಿ ಈಗ ಬಹುಮತ ಲಭಿಸಿದೆ ಅನ್ನೋದು. ಆದರೆ ಕರ್ನಾಟಕ ವಿಧಾನ ಪರಿಷತ್ನ ಸಂಪ್ರದಾಯದಲ್ಲಿ ಇದುವರೆಗೂ ಅವಿಶ್ವಾಸ ಮಂಡಿಸಿ ಬಹುಮತದ ಆಧಾರದ ಸಭಾಪತಿಗಳ ಕೆಳಗಿಳಿಸಿದ ಇತಿಹಾಸ ಇಲ್ಲ. ಹಾಗಂತ ನಿಯಮಗಳನ್ನ ನೋಡಿದ್ರೆ ಹಾಗೆ ಅವಿಶ್ವಾಸ ಮಂಡಿಸಿ ಕೆಳಗಿಳಿಸಬಾರದು ಅಂತೇನೂ ಇಲ್ಲ. ನಿಯಮ ಹೇಳೋದೇನೆಂದ್ರೆ ಸೂಕ್ತ ಕಾರಣ ಇರಬೇಕು ಹಾಗೂ ನಿರ್ದಿಷ್ಟ ಆರೋಪಗಳು ಇರಬೇಕು ಅಂದಷ್ಟೇ ಹೇಳುದು. ಇಳಿಸೋದಕ್ಕೆ ಅವಕಾಶ ಇದೆ. ಒಳ್ಳೆ ಸಂಪ್ರದಾಯನ ಕೆಟ್ಟ ಸಂಪ್ರದಾಯನ ಸರ್? ಯಾವುದು ಇಳಿಸೋದ? ಮೆಜಾರಿಟಿ ಮೇಲೆ ಇದೇ ನಿಯಮಾವಳಿ ಪ್ರಕಾರ ಇಳಿಸೋಕೆ ಅವಕಾಶ ಇದೆ. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಿಯಮಾವಳಿ ಪ್ರಕಾರ ಅವ್ರು ನೋಟಿಸ್ ಕೊಟ್ಟು ಚರ್ಚೆ ಆಗಿ ಮಾಡೋದು, ಓಟ್ ಹಾಕಿದ್ರೆ ಅವಾಗ ಇಳಿಯಲೇಬೇಕಾಗುತ್ತೆ. ಕರ್ನಾಟಕ ಪರಂಪರೆಯಲ್ಲಿ ಯಾವತ್ತೂ ಇಳಿಸಿಲ್ವಲ್ಲ, ಯಾಕೆ? ಅಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಗವರ್ಮೆಂಟ್. ಇಲ್ಲ, ಯಾವುದೂ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ಇಳಿಸಿರೋದೆಲ್ಲ ಇದೆಯಲ್ಲ, ಅವಿಶ್ವಾಸ. ಹಾಂ, ಸಭಾಪತಿಗೆ ಯಾವುದೋ ಮಾಡಿಲ್ಲ, ಇದುವರೆಗೂ ಆಗಿಲ್ಲ. ಅಲ್ಲ, ಆಗಬಾರ್ದು ಅಂತಲೂ ಇಲ್ಲ. ಕನ್ವೆನ್ಷನ್ ಈಸ್ ಡಿಫರೆಂಟ್ ಫ್ರಮ್ ದಿ ರೂಲ್ಸ್ ಆ್ಯಂಡ್ ಪ್ರಾವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕನ್ವೆನ್ಷನ್ ಸಂಪ್ರದಾಯ ಬೇರೆ, ಬಟ್ ನಿಯಮ ಇದ್ದಾಗ ನಿಯಮ ಸ್ಟ್ಯಾಂಡ್, ನಾಟ್ ದಿ ಕನ್ವೆನ್ಷನ್. ಹಾಗಾದ್ರೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಈಗ ನೋಡೋಣ. ಅವಿಶ್ವಾಸ ನಿರ್ಣಯದ ಪ್ರಕ್ರಿಯೆ. ವಿಧಾನ ಪರಿಷತ್ನಲ್ಲಿ ಸಭಾಪತಿ ಪದಚ್ಯುತಿ ಪ್ರಕ್ರಿಯೆಯನ್ನ ಸಂವಿಧಾನದ ವಿಧಿ 183C ಅಡಿಯಲ್ಲಿ ಹಾಗೂ ವಿಧಾನ ಪರಿಷತ್ ನಿಯಮ 165 ಅಡಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದರ ಪ್ರಕಾರ ಕನಿಷ್ಠ 2 ಸದಸ್ಯರು ಸಹಿ ಮಾಡಿ ಅವಿಶ್ವಾಸ ನಿರ್ಣಯ ಮಂಡಿಸುವ ನೋಟಿಸ್ ಅನ್ನ ವಿಧಾನ ಪರಿಷತ್ ಕಾರ್ಯದರ್ಶಿಗೆ ನೀಡಬೇಕು. ಅದು ಯಾವಾಗ ನೀಡಬೇಕು ಅಂದ್ರೆ, ಸದನದ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಯಾವ ದಿನ ಈ ಅವಿಶ್ವಾಸ ನಿರ್ಣಯದ ವಿಚಾರ ಸೇರಬೇಕು ಅಂತ ಇದೆಯೋ
ಅದಕ್ಕಿಂತ 14 ದಿನ ಮೊದಲು ಈ ನೋಟಿಸ್ ಅನ್ನು ನೀಡಬೇಕು. ಆ ನೋಟಿಸ್ ನಿಯಮಕ್ಕನುಗುಣವಾಗಿ ಇದ್ರೆ ಸಭಾಪತಿಗಳು 14ನೇ ದಿನ ಸದನದ ಕಾರ್ಯಕಲಾಪಗಳ ಪಟ್ಟಿಗೆ ಸೇರಿಸಿದ ನಂತರ ಈ ನಿರ್ಣಯದ ಮೇಲೆ ಚರ್ಚೆ ಮಾಡಿ ಮತಕ್ಕೆ ಹಾಕಬೇಕು. ಅಂದ್ರೆ ಕನಿಷ್ಠ 10 ಸದಸ್ಯರು ಈ ನಿರ್ಣಯದ ಪರವಾಗಿದ್ದೀವಿ ಅಂತ ಸದನದಲ್ಲಿ ಎದ್ದು ನಿಲ್ಲುವ ಮೂಲಕ ಬೆಂಬಲಿಸಬೇಕು. ಹಾಗೆ ಬೆಂಬಲಿಸಿದ್ರೆ ಆಗ ಆ ನಿರ್ಣಯದ ಮೇಲೆ ಮುಂದಿನ 5 ದಿನಗಳ ಒಳಗೆ 1 ದಿನ ಚರ್ಚೆಗೆ ಸಮಯ ನಿಗದಿ ಮಾಡಬಹುದು. ಹಾಗೆ ಅವಿಶ್ವಾಸ ನಿರ್ಣಯದ ಮೇಲೆ ಚರ್ಚೆಯಾಗುವ ದಿನ ಯಾರ ವಿರುದ್ಧ ಅವಿಶ್ವಾಸ ಮಂಡಿಸಲಾಗಿದೆಯೋ ಅವರು ಸಭಾಪತಿಗಳ ಪೀಠದಲ್ಲಿ ಕೂರುವಂತಿಲ್ಲ. ಬದಲಾಗಿ ಉಪಸಭಾಪತಿ ಅಥವಾ ಆ ಸ್ಥಾನವೂ ಖಾಲಿ ಇದ್ರೆ ಪ್ರೊಟೆಮ್ ಚೇರ್ ಅಂದ್ರೆ ಸಭಾಪತಿಗಳ ಪ್ಯಾನೆಲ್ನ ಸದಸ್ಯರಾಗಿರೋರ ಪೈಕಿ ಒಬ್ಬರು ಆ ದಿನ ಸದನದ ಕಲಾಪ ನಡೆಸಬೇಕು. ಹೀಗೆ ಸದನದ ಕಲಾಪ ನಡೆಯುವಾಗ ಯಾರ ವಿರುದ್ಧ ಅವಿಶ್ವಾಸ ಮಂಡಿಸಲಾಗಿದೆಯೋ ಅವರು ಸಭಾಪತಿ ಪೀಠದಲ್ಲಿ ಕೂರಬಾರದು ನಿಜ, ಆದರೆ ಸದನದಲ್ಲಿದ್ದು ತಮ್ಮನ್ನ ತಾವು ಸಮರ್ಥಿಸಿಕೋಬಹುದು. ಅಷ್ಟೇ ಅಲ್ಲ, ಅವಿಶ್ವಾಸ ನಿರ್ಣಯವನ್ನ ಮತಕ್ಕೆ ಹಾಕಿದಾಗ ಆರೋಪ ಎದುರಿಸ್ತಾ ಇರೋರು ಕೂಡ ಓರ್ವ ಸದಸ್ಯರಾಗಿ ಮತ ಹಾಕೋದಕ್ಕೆ ಅವಕಾಶ ಇದೆ. ಅಂತಿಮವಾಗಿ ಅವಿಶ್ವಾಸ ನಿರ್ಣಯದ ಪರ ಸಂಪೂರ್ಣ ಬಹುಮತ ಬಂದ್ರೆ ಆಗ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪರಿಷತ್ ಸದಸ್ಯರಾಗಿ ಮುಂದುವರಿಬಹುದು ಅನ್ನುತ್ತೆ ನಿಯಮ. ಆದ್ರೆ 1956ರಿಂದ ಇಲ್ಲಿವರೆಗೆ ಈ ರೀತಿ ಪದಚ್ಯುತಿ ಆಗಿಲ್ಲ. ಈವರೆಗೆ ಎಲ್ಲಾ ಸಭಾಪತಿಗಳು ಅವಧಿಯನ್ನ ಪೂರ್ಣಗೊಳಿಸಿದ್ದಾರೆ. ಈ ಹಿಂದೆ ಅಂದ್ರೆ 2013ರಿಂದ 2018ರ ನಡುವೆ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿಯಲ್ಲಿ ಸಭಾಪತಿಯಾಗಿದ್ದವರು DH ಶಂಕರಮೂರ್ತಿ. ಆಗ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ VS ಉಗ್ರಪ್ಪ ಸಭಾಪತಿ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರು. ಆದ್ರೆ ಕೊನೆಗೆ ಅಂದಿನ ಸಭಾಪತಿ DH ಶಂಕರಮೂರ್ತಿ ಅವರ ವಿರುದ್ಧ ತಂದಿದ್ದ ಅವಿಶ್ವಾಸ ನಿರ್ಣಯಕ್ಕೆ 1 ಮತದ ಸೋಲುಂಟಾಗುವ ಮೂಲಕ ಬಿದ್ದೋಯಿತು. ಹೀಗೆ ಕರ್ನಾಟಕ ವಿಧಾನ ಪರಿಷತ್ನ ಇತಿಹಾಸದಲ್ಲಿ ಸಭಾಪತಿ ವಿರುದ್ಧ ಮೊಟ್ಟ ಮೊದಲ ಬಾರಿ ತಂದಿದ್ದ ಅವಿಶ್ವಾಸ ನಿರ್ಣಯ ಬಿದ್ದು ಹೋಗಿತ್ತು. ಇದೇನೋ ಸಂದರ್ಭ ಬಂದರೆ ಸದಸ್ಯರುಗಳು ಇಬ್ಬರು ಸದಸ್ಯರು 2 or more persons ದೇ ಕ್ಯಾನ್ ಪುಟ್ ದ ಸಿಗ್ನೇಚರ್ ಆ್ಯಂಡ್ ಗಿವ್ ಎ ನೋಟಿಸ್ ಟು ದ ಸೆಕ್ರೆಟರಿ. ಇಂಥ ಅವಿಶ್ವಾಸ ನಿರ್ಣಯ ಮಂಡಿಸ್ತಾ ಇದೆ. ಅದು 14 ದಿನ ಮುಂಚಿತವಾಗಿ ನೋಟಿಸ್ ಕೊಡಬೇಕು. 14 ದಿನ ಆದಮೇಲೆ ಇವರು ಅದನ್ನು ತೊಗೊಂಡ್ಬಿಟ್ಟು ಆಮೇಲೆ ಸದನದಲ್ಲಿ ಇದಕ್ಕೆ ಹಾಕ್ತಾರೆ, ಸದನದ ಅಭಿಪ್ರಾಯ ಪಡೆಯೋಕೆ ಹಾಕ್ತಾರೆ. ಆವಾಗ ಕನಿಷ್ಠ 10 ಜನ ಸದಸ್ಯರು ಅದಕ್ಕೆ ಒಪ್ಪಿಗೆ ನೀಡಿದ್ರೆ ಆವಾಗ ವಿಧಿ ಇಲ್ಲದೆ ಅದರ ನಿರ್ಣಯನ ಚರ್ಚೆಗೆ ಹಾಕಲೇಬೇಕಾಗುತ್ತೆ. ಸಭಾಪತಿಯವರು ರಿಜೆಕ್ಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಆ ರೆಸಲ್ಯೂಷನ್ನಲ್ಲಿ ಇಬ್ಬರಿಗಿಂತ 3 ಜನ ಸೈನ್ ಮಾಡಿದರೆ ಸದನದ ಗಮನಕ್ಕೆ ಅವ್ರು ತಂದರೆ 14 ದಿನ ಆದ ನಂತರ 15ನೇ ದಿನ ತಂದರೆ ಆವಾಗ ಓಟಿಗೆ ಹಾಕಲೇಬೇಕಾಗುತ್ತೆ. ಈ ರೀತಿ ಬಂದಿದೆ ಅಂತ ಸ್ಟ್ಯಾಂಡಪ್ ಅಂತ ಕೇಳ್ತಾರೆ. ಇದ್ರ ಪರವಾಗಿ ಯಾರು ಇದ್ದೀರಾ ಅಂತ 10 ಜನ ನಿಲ್ತ್ಕೊಂಡ್ಬಿಟ್ರೆ ಸೊ ಇಟ್ ಈಸ್ ವ್ಯಾಲಿಡ್ ನೋ ಕಾನ್ಫಿಡೆನ್ಸ್ ಮೋಷನ್ ಆಗುತ್ತೆ. ಆಮೇಲೆ ಚರ್ಚೆ ಆಗುತ್ತೆ. ಆ ಚರ್ಚೆ ಸಂದರ್ಭದಲ್ಲಿ ಸಭಾಪತಿಗಳು ಕೆಳಗಡೆ ಸೀಟಲ್ಲಿ ಬಂದು ಕೂತ್ಕೋಬೇಕಾಗುತ್ತೆ. ಆಮೇಲೆ ಅವರ ಅಭಿಪ್ರಾಯನ ಯಾವ ಕಾರಣಕ್ಕಾಗಿ ಮಾಡಿದ್ದೀರಾ, ನಿರ್ದಿಷ್ಟ ಆರೋಪ ಯಾವುದೇ ಅಂತ ಯು ಕ್ಯಾನ್ ಡಿಫೆಂಡ್. ನೀವು ಏನು ಅವಿಶ್ವಾಸ ನಿರ್ಣಯ ಮಾಡ್ತಾ ಇದ್ದೀರಾ ಇದು ಕ್ರಮಬಾಹಿರ ಅಂತ ಡಿಫೆಂಡ್ ಮಾಡೋಕ್ಕೆ ಮಾತ್ರ ಅವಕಾಶ ಇದೆ. ಬಟ್ ಇದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ದಿಟ್ ಈಸ್ ಮೈ ಸ್ಪೆಸಿಫಿಕ್ ಇದು ನನ್ನ ಅಭಿಪ್ರಾಯ. ಕೋರ್ಟಿಗೆ ಹೋಗೋಕ್ಕಾಗೋದಿಲ್ಲ. ಇದು ಹೋಗಿ ತಪ್ಪಾಗುತ್ತೆ ಮಾಡಿದ್ರೆ. ಇಟ್ ಈಸ್ ಅಗೇನ್ಸ್ಟ್ ದಿ ಪ್ರೊಸೀಜರ್, ಪಾರ್ಲಿಮೆಂಟ್ರಿ ಪ್ರೊಸೀಜರ್ ವಿರುದ್ಧ ಆಗುತ್ತೆ. ಕೋರ್ಟ್ ಹ್ಯಾಸ್ ನೋ ಬಿಸ್ನೆಸ್ ಇನ್ ದಿಸ್. ಅದೇ ಡಿಸ್ಕ್ವಾಲಿಫಿಕೇಷನ್ ಇದೆಯಲ್ಲ ಅದಕ್ಕೆ ಪ್ರಾವಿಷನ್ ಇದೆ. ಅನರ್ಹತೆಗೆ ಇದಕ್ಕೆ ಬರೋದಿಲ್ಲ. ಇದು ಸಭಾಪತಿಗಳು ಚುನಾವಣೆ ಮಾಡೋದು ಸದನನೇ ಚುನಾವಣೆ ಮಾಡುತ್ತೆ, ಸದನನ ಗೆಲ್ಲಿಸುತ್ತೆ, ಸದನನೇ ಸೋಲಿಸುತ್ತೆ. ಸೊ ಕೋರ್ಟ್ ಹ್ಯಾಸ್ ನೋ ಬಿಸ್ನೆಸ್ ಟು ಇಂಟರ್ಫಿಯರ್ ಇನ್ ದಿಸ್ ಇಶ್ಯೂ. ಅಬ್ಸರ್ಟ್ ರಿಜೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಮಾಡಿದ್ರೆ ಅದು ಸಹ ಕಾನೂನು ಬಾಹಿರ ಆಗುತ್ತೆ, ನಿಯಮ ಬಾಹಿರ, ಕಾನೂನು ಬಾಹಿರ. ಇದೊಂದೇ ಉದಾಹರಣೆ ಅಲ್ಲ. ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಸಭಾಪತಿ ಆಗಿದ್ದಾಗಲೂ ಇಂಥದ್ದೇ ಪ್ರಯತ್ನ ನಡೆದಿತ್ತು. ಆಗ ನೀಡಿದ್ದ ನೋಟಿಸ್ ಚರ್ಚೆಗೆ ಬರಲೇ ಇಲ್ಲ. ಅಧಿವೇಶನ ಮುಂದೂಡಿಕೆ ಆಗೋದ್ರೊಂದಿಗೆ ನೋಟಿಸ್ ಜೀವ ಕಳ್ಕೊಂತು. ಇಲ್ಲ, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಿದ್ದಾರೆ, ಇಳಿಸೋದಾಗಿಲ್ಲ. ಯಾಕೆ ಇದಕ್ಕೆ ಬಂದರೆ ಓಟಿಗೆ ಹಾಕ್ತಾಗಲೇ ಬರೋದು. ಅದು ಈಗ ಶಂಕರಮೂರ್ತಿ ಇಳಿಸ್ಬೇಕು ಅಂತಲೇ ಮಾಡಿದ್ರು. ಆದರೆ ಓಟಿಗೆ ಹಾಕ್ದಾಗ 1 ಹೋಟೆಲ್ ಅವ್ರು ಗೆದ್ದುಬಿಟ್ರು. ಈಗ ಪೋತದಾರ್ ಅವರಿದ್ದಾಗ, ಕಲ್ಮಣ್ಕರ್ ಅವರಿದ್ದಾಗ, ಮಂಜುನಾಥ್ ಅವರಿದ್ದಾಗ, ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ದಾಗ ಎಲ್ಲ ಸಂದರ್ಭಗಳಲ್ಲೂ ಸರ್ ಪ್ರತಾಪ್ ಚಂದ್ರ ಶೆಟ್ಟಿ ಸಂದರ್ಭದಲ್ಲಿ ಮೋಷನ್ ಇದು ಕೊಡ್ತಾರೆ, ಇಂಥದ್ದು ನೋಟಿಸ್ ಕೊಡ್ತಾರೆ, ಆಮೇಲೆ ಅದನ್ನು ಪರ್ಸೂನೇ ಮಾಡಲ್ಲ. ಸೊ ಅಂದ್ರೆ ನಾನು ಹೇಳಿದ್ದು ಇತಿಹಾಸದಲ್ಲಿ ಯಾವಾಗಲೂ ಕೂಡ ಮೆಜಾರಿಟಿ ಮೇಲೆ ಇಳಿಸಿದ್ದಿಲ್ವಲ್ಲ ಅಂತ. ಇಲ್ಲ, ಇಳಿಸೋದಕ್ಕೆ ಅವಕಾಶ ಇದೆ. ಅದು ಒಳ್ಳೆ ಸಂಪ್ರದಾಯನ ಕೆಟ್ಟ ಸಂಪ್ರದಾಯನ ಸರ್? ಯಾವುದು ಇಳಿಸೋದಾ? ಮೆಜಾರಿಟಿ ಮೇಲೆ ಇಳಿಸೋದು. ಮೆಜಾರಿಟಿ ಮೇಲೆ ಇದೇ ನಿಯಮಾವಳಿ ಪ್ರಕಾರ ಇಳಿಸೋಕೆ ಅವಕಾಶ ಇದೆ. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಿಯಮಾವಳಿ ಪ್ರಕಾರ ಅವ್ರು ನೋಟಿಸ್ ಕೊಟ್ಟು ಚರ್ಚೆ ಆಗಿ ಮಾಡೋದು ಓಟ್ ಹಾಕಿದ್ರೆ ಅವಾಗ ಇಳಿಲೇಬೇಕಾಗುತ್ತೆ. ಕರ್ನಾಟಕ ಪರಂಪರೆಯಲ್ಲಿ ಯಾವತ್ತೂ ಇಳಿಸಿಲ್ವಲ್ಲ ಯಾಕೆ? ಅಲ್ಲ,
ಇಟ್ ಡಿಪೆಂಡ್ಸ್ ಅಪಾನ್ ದಿ ಗೌರ್ಮೆಂಟ್. ಅಲ್ಲ, ಯು ಟೇಕ್ ಎನಿ ಗೌರ್ಮೆಂಟ್ ಹಾಂ, ಇಲ್ಲ, ಯಾವುದೂ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ಇಳಿಸಿರೋದೆಲ್ಲ ಇದೆಯಲ್ಲ, ಅಲ್ಲ, ಬಟ್ ಅವಿಶ್ವಾಸ ವಿಚಾರಕ್ಕೆ ಬಂದಾಗ ಹಾಂ, ಸಭಾಪತಿಗೆ ಯಾವುದೋ ಮಾಡಿಲ್ಲ, ಇದುವರೆಗೂ ಆಗಿಲ್ಲ. ಅಲ್ಲ, ವಿಧಾನ ಪರಿಷತ್ನ ನಿಯಮಾವಳಿಗಳಲ್ಲೇ ಉಲ್ಲೇಖಿತ ಆಗಿರುವ ಪ್ರಕಾರ ನೋಟಿಸ್ ನೀಡಿದ 14ನೇ ದಿನ ಸದನದ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ವಿಷಯ ಸೇರ್ಪಡೆ ಆಗಬೇಕು. ಅಷ್ಟರಲ್ಲಿ ಸದನದ ಕಲಾಪ ಮುಂದೂಡಿಕೆ ಆದರೆ ಆಗ ಮುಂದಿನ ಅಧಿವೇಶನದಲ್ಲಿ ಯಾವ ದಿನ ಅವಿಶ್ವಾಸದ ವಿಚಾರ ಕಾರ್ಯಕಲಾಪಗಳ ಪಟ್ಟಿಗೆ ಸೇರ್ಪಡೆ ಆಗಬೇಕೋ ಅದಕ್ಕೂ 14 ದಿನಕ್ಕೂ ಮೊದಲು ಮತ್ತೆ ಹೊಸದಾಗಿ ನೋಟಿಸ್ ನೀಡಬೇಕು ಅನ್ನುತ್ತೆ ನಿಯಮ. ಇಲ್ಲ, ಈಗ ಅವಿಶ್ವಾಸ ಮಂಡಿಸಿದ್ದಾರೆ, ಅವಿಶ್ವಾಸ ಮಂಡಿಸಿದ್ದಾರೆ, ಇಳಿಸಿರೋದಾಗಿಲ್ವಲ್ಲ ಇದು. ಇಳಿಸೋದಾಗಿಲ್ಲ. ಯಾಕೆ ಇದಕ್ಕೆ ಬಂದಾಗ ಓಟಿಗೆ ಹಾಕ್ದಾಗಲೇ ಬರೋದು ಅದು. ಈಗ ಶಂಕರಮೂರ್ತಿ ಇಳಿಸ್ಬೇಕು ಅಂತಲೇ ಮಾಡಿದ್ರು, ಆದರೆ ಓಟಿಗೆ ಹಾಕಿದಾಗ ಒಂದು ಹೋಟೆಲ್ ಅವ್ರು ಗೆದ್ದುಬಿಟ್ರು. ಸರ್, ಈಗ ಪೋತದಾರ್ ಅವರಿದ್ದಾಗ, ಕಲ್ಮಣ್ಕರ್ ಅವರಿದ್ದಾಗ, ಮಂಜುನಾಥ್ ಅವರಿದ್ದಾಗ, ಪ್ರತಾಪ್ ಚಂದ್ರ ಶೆಟ್ಟಿ ಅವರಿದ್ದಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸರ್, ಪ್ರತಾಪ್ ಚಂದ್ರ ಸಂದರ್ಭದಲ್ಲಿ ಮೋಷನ್ ಇದು ಕೊಡ್ತಾರೆ, ಇಂಥದ್ದು ನೋಟಿಸ್ ಕೊಡ್ತಾರೆ, ಆಮೇಲೆ ಅದನ್ನು ಪರ್ಸೂನೇ ಮಾಡಲ್ಲ. ಸೊ ಅಂದ್ರೆ ನಾ ಹೇಳಿದ್ದು ಇತಿಹಾಸದಲ್ಲಿ ಯಾವಾಗಲೂ ಕೂಡ ಮೆಜಾರಿಟಿ ಮೇಲೆ ಇಳಿಸಿದ್ದಿಲ್ವಲ್ಲ ಅಂತ. ಇಲ್ಲ, ಇಳಿಸೋದಕ್ಕೆ ಅವಕಾಶ ಇದೆ. ಅದು ಒಳ್ಳೆ ಸಂಪ್ರದಾಯನ ಕೆಟ್ಟ ಸಂಪ್ರದಾಯನ ಸರ್? ಯಾವುದು ಇಳಿಸೋದಾ? ಮೆಜಾರಿಟಿ ಮೇಲೆ ಇಳಿಸೋದು. ಮೆಜಾರಿಟಿ ಮೇಲೆ ಇದೇ ನಿಯಮಾವಳಿ ಪ್ರಕಾರ ಇಳಿಸೋಕೆ ಅವಕಾಶ ಇದೆ. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಿಯಮಾವಳಿ ಪ್ರಕಾರ ಅವ್ರು ನೋಟಿಸ್ ಕೊಟ್ಟು ಚರ್ಚೆ ಆಗಿ ಮಾಡೋದು ಓಟ್ ಹಾಕಿದ್ರೆ ಅವಾಗ ಇಳಿಲೇಬೇಕಾಗುತ್ತೆ. ಬಟ್ ಕರ್ನಾಟಕ ಪರಂಪರೆಯಲ್ಲಿ ಯಾವತ್ತೂ ಇಳಿಸಿಲ್ವಲ್ಲ, ಯಾಕೆ? ಅಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಗೌರ್ಮೆಂಟ್. ಅಲ್ಲ, ಯು ಟೇಕ್ ಎನಿ ಗೌರ್ಮೆಂಟ್ ಹಾಂ, ಇಲ್ಲ, ಯಾವುದೂ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಮಂತ್ರಿಗಳನ್ನ ಇಳಿಸಿರೋದೆಲ್ಲ ಇದೆಯಲ್ಲ, ಅಲ್ಲ, ಬಟ್ ಅವಿಶ್ವಾಸ ವಿಚಾರಕ್ಕೆ ಬಂದಾಗ ಹಾಂ, ಸಭಾಪತಿಗೆ ಯಾವುದೋ ಮಾಡಿಲ್ಲ, ಇದುವರೆಗೂ ಆಗಿಲ್ಲ. ಅಲ್ಲ, ಇಷ್ಟೆಲ್ಲ ನಿಯಮಗಳು ಒಂದ್ ಕಡೆ ಆದ್ರೆ ವಿಧಾನ ಪರಿಷತ್ನ ಪರಂಪರೆ ಸಂಪ್ರದಾಯ ಮತ್ತೊಂದ್ ಕಡೆ. ಇದರ ನಡುವೆ ಹೇಗಾದ್ರೂ ಮಾಡಿ ಬಸವರಾಜ ಹೊರಟ್ಟಿ ಅವರನ್ನ ಸಭಾಪತಿ ಸ್ಥಾನದಿಂದ ಕೆಳಗಿಳಿಸಿ ಆ ಸ್ಥಾನಕ್ಕೆ ಸಲೀಂ ಅಹಮದ್ ಅವರನ್ನ ತರಬೇಕು ಅನ್ನೋ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ. ಈ ಪ್ರಯತ್ನದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರು ಬಸವರಾಜ ಹೊರಟ್ಟಿ ಅವರಿಗೆ ಫೋನ್ ಮಾಡಿ ರಾಜೀನಾಮೆ ನೀಡುವಂತೆ ಮನವೊಲಿಸುವ ಪ್ರಯತ್ನ ಮಾಡಿದ್ದು ಕೂಡ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಮುಖ್ಯಮಂತ್ರಿಗಳು ಫೋನ್ ಮಾಡೋದು ಕೇಳೋದು ಎಲ್ಲ ಇಟ್ ಈಸ್ ಪ್ಯೂರ್ಲಿ ಎ ಪ್ರೈವೇಟ್ ಅಫೇರ್. ನಮ್ಮ ಸರ್ಕಾರ ಬಂದಿದೆ, ನಮ್ಮದು ಮೆಜಾರಿಟಿ ಬಂದಿದೆ, ದಯಮಾಡಿ ಬಿಟ್ಕೊಡಿ ಅಂತ ಕೇಳ್ಬೋದು. ಅಲ್ಲಲ್ಲ, ಬಲವಂತ ಅಲ್ಲ. ಈಗ ಮೆಜಾರಿಟಿ ನಮ್ಗೆ ಬರ್ತಾ ಇದೆ, ತಾವು ದಯಮಾಡಿ ಇದನ್ನು ಈ ಸ್ಥಾನ ಬಿಟ್ಕೊಟ್ರೆ ನಮ್ಮವ್ರು ಆಕ್ರಮಣ ಮಾಡ್ತಿಂತ ಈ ಹ್ಯಾಸ್ ಗಾಟ್ ರೈಟ್ ಟು ರಿಕ್ವೆಸ್ಟ್, ನಾಟ್ ಕಮ್ಯಾಂಡ್. ಈ ಕೆನಾಟ್ ಕಮ್ಯಾಂಡ್, ಈ ಕ್ಯಾನ್ ರಿಕ್ವೆಸ್ಟ್. ಸೊ ಬೇಸ್ಡ್ ಆನ್ ದಟ್ ಇವರು ಆಯ್ತಪ್ಪ ನಾನು ಬಿಡ್ತೀನಿ ಅಂತ ಬಿಟ್ಬಿಡ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಇಷ್ಟರ ಮಟ್ಟಿಗೆ ಬೆನ್ನು ಬಿದ್ದು ಸಭಾಪತಿ ರಾಜೀನಾಮೆ ಪಡೆಯೋಕೆ ಮುಂದಾಗುವುದಕ್ಕೆ ಕಾರಣ ಏನು? ಕೇವಲ ಹೈಕಮಾಂಡ್ ಹೇಳಿರೋದಷ್ಟೇ ಕಾರಣವೇ? ಬಸವರಾಜ ಹೊರಟ್ಟಿ ರಾಜೀನಾಮೆ ಕೊಡ್ತಾರಾ? ಕೊಡದೇ ಇದ್ರೆ ಅವಿಶ್ವಾಸ ನೋಟಿಸ್ ನೀಡಿದ್ರೆ ಈ ಬಾರಿಯ ಅಧಿವೇಶನದಲ್ಲಿ ಅದು ಚರ್ಚೆಗೆ ಬರುತ್ತಾ? ಬಂದ್ರೂ ಅದು ಗೆಲ್ಲುತ್ತಾ? ಹೇಗಿದೆ ಪರಿಷತ್ತಿನ ನಂಬರ್ ಗೇಮ್? ಈ ಎಲ್ಲಾ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ.